ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಸ್ನೇಹಿತ ವಿಠಲ್. ಬನ್ನಿ ಸ್ನೇಹಿತರೆ, ನಾನು ಇವತ್ತು ಒಂದು ಕ್ಯಾಬೇಜ್ನಲ್ಲಿ ಒಂದು ರೈಸ್ ಐಟಮನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಒಗ್ಗರಣೆಗೆ ಅಡುಗೆ ಎಣ್ಣೆಯನ್ನು ನಾನು ಬಳಸ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆಯನ್ನು ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ನಾನು ಸಣ್ಣಗೆ ತರಕಾರಿಗಳನ್ನು ಹೆಂಚ್ಕೊಂಡು ಇಟ್ಕೊಂಡಿದ್ದೇನೆ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮೆಟೊ, ಕರಿಬೇವು, ಕ್ಯಾಬೇಜನ್ನು ಒಂದೊಂದಾಗಿ ನಾವು ಇದರಲ್ಲಿ ಹಾಕೋಣ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸಣ್ಣ ಉರಿಯಲ್ಲಿ ಬಾಡಿಸ್ಕೋಬೇಕು, ಜಾಸ್ತಿ ಉರಿ ಇರಬಾರ್ದು. ಇದಕ್ಕೆ ನಾನು ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಹೆಚ್ಚಿದ ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಬಾಡಿಸಿಕೊಳ್ಳಬೇಕು. ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಅದನ್ನು ಬಾಡಿಸ್ತಾ ಇರಬೇಕು. ನಂತರ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೆಟೊವನ್ನು ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ಇದನ್ನು ಮತ್ತೆ ಒಂದು 2-3 ನಿಮಿಷ ಅದನ್ನು ಬಾಡಿಸಿಕೊಳ್ಳಬೇಕು. ಸಣ್ಣ ಉರಿಯಲ್ಲಿ ಹಾಗೆ ಬಾಡಿಸ್ತಾ ಇರಬೇಕು. ಸ್ವಲ್ಪ ಬಾಡಿಸಿಕೊಳ್ಳಬೇಕು. ಸ್ವಲ್ಪ ರುಚಿಗೆ ತಕ್ಕಟ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟಿಗಾಗಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಒಗ್ಗರಣೆ ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆ ಈಗ ರೆಡಿಯಾಗಿದೆ. ನಾವು ಬಿಸಿ ಅನ್ನಕ್ಕೆ ಇದನ್ನು ಕಲಿಸಿದರೆ ಕ್ಯಾಬೇಜ್ ರೈಸ್, ನಾನು ಮೊದಲೇ ಒಂದು ಸ್ವಲ್ಪ ಬಿಸಿ ಅನ್ನವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೋಗಣಿಗೆ ಒಂದು ಬಾಣಲೆಯಲ್ಲಿ ಬಿಸಿ ಅನ್ನವನ್ನು ಕಲಿಸಿ ಒಗ್ಗರಣೆಯನ್ನು ಹಾಕಿ ಕಲಿಸಿದರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕ್ಯಾಬೇಜ್ ರೈಸ್. ಸ್ನೇಹಿತರೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕ್ಯಾಬೇಜ್ ರೈಸ್ ಹೇಗಿದೆ, ಸೂಪರಾಗಿ ಬಂದಿದೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.